ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹರ್ಷಿತ್. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವುದೇ ಅವರು ತಪ್ಪು ಮಾಡಿಲ್ಲ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ದಕ್ಷ ಹಾಗೂ ಪ್ರಾಮಾಣಿಕ ರಾಜಕಾರಣ ಮಾಡಿಕೊಂಡು ಬಂದಿರುವ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಉದ್ದೇಶದಿಂದ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಮಾಧ್ಯಮ ವಕ್ತಾರ ಬಾಲಕೃಷ್ಣ ಸ್ವಾಮಿ ಯಾದವ್ ಟೀಕಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಮತ್ತು ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಬಿಜೆಪಿ ಜಾತ್ಯತೀತ ಜನತಾದಳ ಪಾದಯಾತ್ರೆ ನಡೆಸುತ್ತಿರುವುದು ಇವರದು ಪಾಪದ ಯಾತ್ರೆಯಾಗಿದ್ದು ಜನರಿಂದಲೇ ತಕ್ಕ ಉತ್ತರ ಸಿಗಲಿದೆ. ಭ್ರಷ್ಟಾಚಾರ ಮಾಡಿದವರೇ ಎಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ. ರಾಜ್ಯದಲ್ಲಿ ನುಡಿದಂತೆ ನಡೆಯುತ್ತಿರುವ, ರಾಜ್ಯದ ಮಾದರಿಯಾಗಿರುವ, ರಾಜ್ಯಕ್ಕೆ ಮಹಾನಾಯಕ ಎನಿಸಿಕೊಂಡಿರುವ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಆಡಳಿತವನ್ನ ನೋಡಿ ಬಿಜೆಪಿಯವರು ಟಾರ್ಗೆಟ್ ಮಾಡುತ್ತಿದ್ದಾರೆ. ಬಿಜೆಪಿಯವರಿಗೆ ನೈತಿಕ ಹಕ್ಕಿಲ್ಲ. ಅವರ ಹಗರಣಗಳು ಸರೆಮಾಲೆಯಾಗಿದ್ದು 40% ಹಗರಣ ಐಪಿಎಸ್ ಹಗರಣ ಇವರೇ ಮಾಡಿದ್ದರೂ ವಿರೋಧ ಪಕ್ಷದ ನಾಯಕರಿಗೆ ಜನಪ್ರಿಯ ಯೋಜನೆ ಕೊಟ್ಟಂತಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಹಲವಾರು ಯೋಜನೆಗಳನ್ನು ಕೊಟ್ಟಿದೆ. ಹಿಂಬಾಗಿಲಿನಿಂದ ಬಂದ ಬಿಜೆಪಿ ಕಳೆದ ಬಾರಿ ಬಿಜೆಪಿ ಅಧಿಕಾರಕ್ಕೆ ಆಡಳಿತವನ್ನ ನೋಡಿ ರಾಜ್ಯದ ಜನತೆ ಬಿಜೆಪಿಯನ್ನ ತಿರಸ್ಕರಿಸಿದರು. ರಾಜ್ಯದಲ್ಲಿ ಇಂದಿನ ಬಿಜೆಪಿ ಆಡಳಿತದಲ್ಲಿ ಸಾರ್ವಜನಿಕರ ಯೋಜನೆಗಳಿಗೆ 40% ಕಮಿಷನ್ ರೂಢಿಯಲ್ಲಿತ್ತು ಎಂದು ಆರೋಪಿಸುತ್ತಿದ್ದಾರೆ. ಹರೀಶ್, NKS TV4 ನ್ಯೂಸ್, ನಾಯಕನಹಟ್ಟಿ. ಕೃಷಿ ಇಲಾಖೆ ಕಳಪೆ ಬೀಜದಿಂದ ರೈತ ಕಂಗಾಲು. ಕಳಪೆ ಸೂರ್ಯಕಾಂತಿ ಬೀಜ ವಿತರಣೆ ಗೋಲ್ಮಾಲ್. ಬೆಳೆಕಾಳು ಕಟ್ಟದ ಮುಟರು ರೋಗ ಆತಂಕದಲ್ಲಿ ರೈತರು. ಮಳೆ ಬಾರದೆ ಬರಗಾಲ ಆವರಿಸಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ಚಿತ್ರದುರ್ಗ ಚಳ್ಳಕೆರೆ ತಾಲೂಕಿನ ಬ್ಯಾಲೇನಹಳ್ಳಿ ಗ್ರಾಮದಲ್ಲಿ ನಡೆದ ಘಟನೆ. ಕಪ್ಪು ಭೂಮಿಯಲ್ಲಿ ಬಿತ್ತನೆ ಮಾಡಿದ ಸೂರ್ಯಕಾಂತಿ ಬೆಳೆ ಸಂಪೂರ್ಣ ನಾಶ. ತೆನೆ ಬಿಡದೆ ಮುಟರು ರೋಗ ಆವರಿಸಿ ಬೆಳೆ ನಷ್ಟ. ಚಳ್ಳಕೆರೆ ಕೃಷಿ ಇಲಾಖೆಯಿಂದ KBSH 41 ಎನ್ನಲಾಗಿದೆ. ಸರ್ಕಾರಿ ಬ್ರ್ಯಾಂಡ್ ಸೂರ್ಯಕಾಂತಿ ಬೀಜ ತಂದು ಬಿತ್ತನೆ ಮಾಡಲಾಗಿತ್ತು. ಖಾಸಗಿ ಕಂಪನಿಯಿಂದ ತಂದ ಬೀಜಗಳು ಬೆಳೆಗಳು ಚೆನ್ನಾಗಿದೆ. ಕೃಷಿ ಇಲಾಖೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ ರೈತರು. ಕೃಷಿ ಇಲಾಖೆ ಕೊಟ್ಟಿರುವ ಸೂರ್ಯಕಾಂತಿ ಬೀಜ ಸಂಪೂರ್ಣ ಕಳಪೆಯಾಗಿದೆ. ಸರ್ಕಾರ ಕೊಟ್ಟಿರುವ ಬೀಜದಿಂದ ರೈತರ ಲಕ್ಷಾಂತರ ಹಣ ನಷ್ಟವಾಗಿದೆ. 4 ರಿಂದ 5 ಎಕರೆ ಖರ್ಚಾಗಿರುವ ವೆಚ್ಚ 60,000 ರೂಪಾಯಿ. ಕೃಷಿ ಇಲಾಖೆ ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ. ಕೃಷಿ ಇಲಾಖೆ ತಾಲೂಕಿನಾದ್ಯಂತ 50 ರಿಂದ 60% ಬೆಳೆ ಉತ್ತಮವಾಗಿದೆ. ಕೃಷಿ ಇಲಾಖೆ ವರದಿ. ಕೃಷಿ ಇಲಾಖೆ ಸರ್ವೆ ಮಾಡದೆ ಸುಮ್ಮನೆ ಪರ್ಸೆಂಟೇಜ್ ಬಗ್ಗೆ ಹೇಳುತ್ತಾರೆ. ಚಳ್ಳಕೆರೆ ತಾಲೂಕಿನಲ್ಲಿ ಕೇವಲ 25% ಮಾತ್ರ ಬೆಳೆ ಚೆನ್ನಾಗಿದೆ. ಈ ನಷ್ಟಕ್ಕೆ ಕೃಷಿ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹೊಣೆಗಾರಿಕೆ ಹೊರಬೇಕು. ಇಲ್ಲದಿದ್ದರೆ ಕೃಷಿ ಇಲಾಖೆಯ ಮುಂದೆ ಶಾಮಿಯಾನ ಹಾಕಿ ಪ್ರತಿಭಟಿಸುತ್ತೇವೆ. ಇದರಿಂದ ನಮಗೆ ನಷ್ಟವಾಗಿದೆ ಎಂದು ರೈತನಾದ OT ತಿಪ್ಪೇಸ್ವಾಮಿ ಗೋವಿಂದಪ್ಪ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ. ಮೌನೇಶ್ ಆಚಾರ್ಯ, NKS TV4 ನ್ಯೂಸ್, ಚಳ್ಳಕೆರೆ. ನಾನು ಜಿಲ್ಲಾ ರೈತ ಸಂಘ ಉಪಾಧ್ಯಕ್ಷ. ನಾವು ಇವತ್ತು ನಿಮ್ಮ ಮುಂದೆ ಹೇಳ್ತಕ್ಕಂಥದ್ದು ಏನಂದರೆ, ಈ ವರ್ಷ ಎಲ್ಲ ಕಡೆ ಬೇಕಾದಷ್ಟು ಅತಿವೃಷ್ಟಿಯಾಗಿ ಅಲ್ಲೊಂದು ಕಡೆ ಕೊಚ್ಕೊಂಡು ಹೋಯಿತು. ನಮ್ಮ ಕಡೆ ಚಳ್ಳಕೆರೆ ತಾಲೂಕಲ್ಲಿ ಬಾಲೆನಹಳ್ಳಿ ಮತ್ತು ಚಳ್ಳಕೆರೆ ಚಳ್ಳಕೆರೆ ತಾಲೂಕು ಅಂತ ಎಲ್ಲಿನೂ ಮಳೆ ಆಗಿಲ್ಲ. ಬಾಡಿಕೆ ಮಾಡೋಕ್ಕಿಂತ ಭಾಳಷ್ಟು ಕಡಿಮೆ ಆಗಿದೆ. ಸ್ವಲ್ಪ ಬಂದಂಥ ಮಳೆಗೆ ಸೂರ್ಯಕಾಂತಿ ಬಿತ್ತನೆ ಮಾಡಿದ್ವಿ. ಆದರೆ ಇಲ್ಲೊಂದು ಏನಾಗಿದೆ ಅಂದರೆ, ಕೃಷಿ ಇಲಾಖೆಯಿಂದ ನಾವು ಬೀಜ ತಂದು ಬಿತ್ತನೆ ಮಾಡಿದ್ವಿ. ಕೃಷಿ ಇಲಾಖೆಯಿಂದ ತಂದಿರತಕ್ಕಂಥ ಬೀಜ ಕಳಪೆ ಆಗಿ ಇಡೀ ಕೃಷಿ ಇಲಾಖೆಯಿಂದ ಏನು ಕೊಟ್ಟಿದ್ರ ಬೀಜ ಸಂಪೂರ್ಣ ರೈತರ ಬೆಳೆ ಎಲ್ಲ ನಷ್ಟ ಆಗಿದೆ. ಇವತ್ತು ಬೇರೆ ಕಡೆ ತಂದು ಬಿತ್ತಿರ್ತಕ್ಕಂಥ ರೈತರಿಗೂ ಬೆಳೆಗಳು ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ 30% 40% ಹಾಕಿದ ಖರ್ಚನ್ನು ಬರೋಂಥ ಮಟ್ಟಿಗೆ ಬೆಳೆ ಆಗಿದೆ ಇದ್ದಾವೆ. ಇದಕ್ಕೆ ಯಾರು ಹೊಣೆಗಾರರು ಅಂತಕ್ಕಂಥದ್ದು ನಮಗೆ ಭಾಳಷ್ಟು ಚಿಂತೆ ಆಗಿದೆ. ಇವತ್ತು ನೋಡಿರಿ, ಇಷ್ಟಕ್ಕೆಲ್ಲ ಇವಾಗ 4-5 ಎಕರೆ ಸೂರ್ಯಕಾಂತಿ ಹಾಕ್ಬೇಕಂದ್ರೆ ಕಡಿಮೆ ಅಂದರೂ 50-60 ಸಾವಿರ ರೂಪಾಯಿ ನಮಗೆ ಖರ್ಚು ಬಂದಿದೆ. ಇದು ಖರ್ಚು ಕೂಡ ವಾಪಸ್ ಬರ್ತಿಲ್ಲ. ಹಂಗಾಗಿ ಭಾಳಷ್ಟು ಸಂಕಷ್ಟದಾಗದೀವಿ. ಆದ್ದರಿಂದ ಇಲಾಖೆ ಮತ್ತು ಸರ್ಕಾರ ನಮ್ಮನ್ನು ಪರಿಗಣಿಸಿಕೊಂಡು ಈ ಕಡೆ ನಮ್ಮ ಕಡೆ ನೋಡಬೇಕು. ಮತ್ತು ಪರಿಹಾರ ಅಥವಾ ಇನ್ನೊಂದು ಏನಾದ್ರು ನಮಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ನಮ್ಮ ಚಳ್ಳಕೆರೆ ತಾಲೂಕನ್ನು ಬರಗಾಲ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಯಾಕಂದರೆ ಇಡೀ ಚಳ್ಳಕೆರೆ ತಾಲೂಕಲ್ಲಿ ಎಲ್ಲಿಯೂ ಮಳೆ ಆಗಿಲ್ಲ. ಶೇಂಗಾ 25%ಗಿಂತ ಕಡಿಮೆ ಬಿತ್ತನೆ ಆಗಿದೆ. ನೀವು ಆಫೀಸ್ಗಳಲ್ಲಿ ಕುಂತ್ಕೊಂಡು ಯಾರೋ ಹೇಳಿದ್ದನ್ನು ಕೇಳಿ 50% ಆಗಿದೆ, 70% ಆಗಿದೆ ಅಂತ ಬರಿಬಾರ್ದು. ಯಾಕಂದರೆ ನಮಗೆ 25% ಬರೆದ್ರೆ, ನೀವು 25% ಬರೆದ್ರೆ ನಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ 25%. ಅದಕ್ಕೋಸ್ಕರ ಕೃಷಿ ಇಲಾಖೆಯವರು ಮತ್ತು ಕಂದಾಯ ಇಲಾಖೆಯವರು ಗಮನ ಇಟ್ಟು ಈ ಕಡೆ ರೈತರ ಬಗ್ಗೆ ಪ್ರತಿ ಹೊಲಕ್ಕೂ ಬಂದು ಸರ್ವೆ ಮಾಡಿ ಬರಿಬೇಕು. ನೀವು ಆಫೀಸುಗಳಿಗೆ ಕುಂತ್ಕೊಂಡು ಯಾರೋ ಹೇಳಿದ ಮಾತು ಕೇಳ್ಕೊಂಡು ಅಷ್ಟಾಗಿದೆ ಬಿತ್ತನೆ ಇಷ್ಟಾಗಿದೆ ಬಿತ್ತನೆ ಅಂತ ಬರಿಬಾರ್ದು. ಮೇಲಾಗಿ ಇವತ್ತು ನೀವು ಮಳೆ ಮಾಪನ ಕೇಂದ್ರಗಳು ಏನು ಮಾಡಿದ್ದೀರಂದರೆ ತಾಲ್ಲೂಕು ಒಂದನ್ನು ಇಟ್ಕೊಂಡಿದ್ದೀರ. ಇವತ್ತು ಇನ್ಶೂರೆನ್ಸ್ ಕಂಪ್ನಿಯವರು ಪಂಚಾಯತ್ನ ಒಂದು ಘಟಕ ಮಾಡ್ಕೊಂಡಿದ್ದಾರೆ. ಹಿಂಗಾಗಿ ಪ್ರತಿ ಪಂಚಾಯತಿ ವ್ಯಾಪ್ತಿನಲ್ಲಿ ಮಳೆ ಮಾಪನ ಕೇಂದ್ರ ವ್ಯವಸ್ಥೆ ಮಾಡಬೇಕು. ನೀವು ಎಲ್ಲೇ ಒಂದು ಕಡೆ ಮಳೆ ಬಂದತ್ತಂದ್ರೆ ಅದೇ ಮಳೆನೇ ಎಲ್ಲ ಕಡೆ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಅವೈಜ್ಞಾನಿಕವಾದದ್ದು. ಯಾಕಂದರೆ ಇವತ್ತು ಅಣ್ಣಲ್ದ ಮಳೆ ಬಂದರೆ ತಮ್ಮನಲ್ದ ಮಳೆ ಆಗಿರಲ್ಲ. ಎಲ್ಲಿನೂ ಮಳೆ ಆಗಿಲ್ಲ.
ಮಳೆ ಅಥವಾ ಬಿತ್ತನೆ ಆಗಿದ್ರೆ ತೇವಾಂಶ ಕೊರತೆಯಿಂದ ಇವತ್ತು ಬೆಳೆ ನಲುಗ್ತಾ ಇದ್ದಾವೆ. ಅಂಥ ಸಂದರ್ಭದಾಗೆ ನೀವು ಕೊಟ್ಟಿರ್ತಕ್ಕಂಥ ಬೀಜನೂ ಕಳಪೆ ಆಗಿದೆ. ಈಗ ರೈತರು ಏನು ಮಾಡ್ಬೇಕು ಅಂತಕ್ಕಂಥದ್ದು ಏನಿದೆ ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಲೆಕ್ಕ ಹಾಕಿ ಆ ರೈತರಿಗೆ ನೀವು ಬರೆಸ್ತಕ್ಕಂಥ ಒಂದು ವ್ಯವಸ್ಥೆನ ಕೃಷಿ ಇಲಾಖೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ನಿಮ್ಮ ಆಫೀಸ್ ಮುಂದೆ ನಾವು ಶಾಮಿಯಾನಾಗಿ ಧರಣಿ ಮಾಡಬೇಕಾಗುತ್ತೆ. ಈ ಭಾಗದಲ್ಲಿ ಎಷ್ಟೊಂದು 30-40 ಜನ ರೈತರು ತಂದಿರ್ಬೋದು ನಮ್ಮ ಭಾಗದಾಗೆ. ಆ ರೈತರದೆಲ್ಲರೂ ಇದೇ ಥರನೇ ಆಗಿದೆ. ಏನಾಗಿದೆ ಅಂದರೆ ಇದು ಮುಟ್ಟು ರೋಗ ಬಂದಿದೆ. ಬೇರೆ ಕಡೆ ಬೀಜ ತಂದು ಹಾಕಿರೋವು ಸ್ವಲ್ಪ ಪರವಾಗಿಲ್ಲ, ಇದರಲ್ಲಿ ಇದ್ದ ಮಟ್ಟಿಗೆ ಪರವಾಗಿಲ್ಲ. 40% 30% ಬೆಳೆ ಆಗುತ್ತೆ. ಸಂಪೂರ್ಣ ಬೀಜದ ಒಂದು ರೋಗದ ಬೀಜ ಇದು. ಇದೆಲ್ಲ ಜರ್ಮಿನೇಷನ್ ಆಗೋದಿಲ್ಲ, ಇದು ಯಾವ ಪಾಲೇಷನ್ ಬರೋದಿಲ್ಲ, ಇದೇನು ಕಾಳೆ ಕಟ್ಟೋದಿಲ್ಲ. ಇದು ಈ ಥರ ಆಗುತ್ತೆ. ಈ ಥರ ಆದಮೇಲೆ ಬೆಳೆ ಹೆಂಗೆ ಬರುತ್ತೆ? ಇದು ಸಂಪೂರ್ಣ ನಾಶನೇ ಇದು. ಆದ್ದರಿಂದ ನೋಡಿರಿ, ಕೃಷಿ ಇಲಾಖೆಯವರು ನೀವು ಬಂದು ಇನ್ನೊಂದು ಸಾರಿ ನೀವು ಬಂದು ಸರ್ವೆ ಮಾಡಿರ್ಬೇಕಾದ್ರೆ ನಾವು ಬೇಡ ಅನ್ನೋದಿಲ್ಲ. ಎಲ್ಲ ಹೊಲಗಳು ನೀವು ಕೊಟ್ಟಿರ್ತಕ್ಕಂಥ ಬೀಜ ಗೊತ್ತಿದೆ ನಿಮಗೆ, ಯಾರ್ಯಾರು ರೈತರಿಗೆ ಕೊಟ್ಟಿದ್ದೀರಂತ. ನಿಮ್ಮಲ್ಲಿ ಇಲಾಖೆಯಲ್ಲಿ ಅಡ್ರೆಸ್ ಇರುತ್ತೆ, ರಸೀದಿಗಳಿರ್ತವೆ, ಅವ್ನು ತಗೊಂಬರ್ರಿ, ನೋಡಿರಿ. ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಒದಗಿಸ್ಕೊಡಿ. ಇಲ್ಲ ಕುಂತ್ಕೊಂಡು ಏನೋ ಮಾಡೋದಾದರೆ ಅದು ಅಷ್ಟೊಂದು ಸೂಕ್ತವಾಗಿ ಕಾಣೋದಿಲ್ಲ. ನೀವು ಹೊಲಕ್ಕೆ ಬರ್ಬೇಕು, ಫೀಲ್ಡಿಗೆ ಬರ್ಬೇಕು. ಆಫೀಸಲ್ಲೇ ಕುಂತ್ಕೊಂಡು ವರದಿ ಕೊಡೋದಲ್ಲ ಅದು. ಫೀಲ್ಡಿಗೆ ಬಂದು ರೈತರ ಹತ್ರ ಮಾತಾಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶನ ಕರೆಕ್ಟಾಗಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ರೈತರು ನಾವು ಸರ್ವನಾಶ ಆಗಿ ಬಂತು, ಕೆಲವ್ರಿಗೆ ಬರಲಿಲ್ಲ. ಕೆಲವು ಜನಕ್ಕೆ ಬೆಳೆ ವಿಮೆ ಬಂತು, ಕೆಲವು ಜನಕ್ಕೆ ಬರಲಿಲ್ಲ. ಅದು ಸರಿಯಾದ ರೀತಿಯಲ್ಲಿ ನೀವು ಮಾಡಿಲ್ಲ ಅನ್ನೋದಕ್ಕೆ ಮೇಲೆ ಕಾಣ್ತಿದೆ ನೀವು ಮಾಡ್ತಕ್ಕಂಥ ಕರ್ತವ್ಯಗಳು ಏನಂತಕ್ಕಂಥದ್ದು. ನೀವು ಸರಿಯಾಗಿ ಫೀಲ್ಡಿಗೆ ಬರೋಲ್ಲ, ಯಾವುದೋ ಬೆಳೆ ಎಲ್ಲೇ ಕುಂತ್ಕೊಂತಾನೆ, ಯಾತೋ ಬರ್ಕೊಂತಾನೆ, ಯಾರಿಗೆ ಹೇಳ್ತೀರಾ ಅವನೇನೋ ಮಾಡಿ ಅದೇ ಹೋಗ್ತಾನೆ. ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಒಂದು ಜವಾಬ್ದಾರಿ ತಗೋಬೇಕಾಗುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡ ಒಂದು ಪರಿಣಾಮವನ್ನು ಎದುರಿಸ್ಬೇಕಾಗುತ್ತೆ. ವಿಮೆ ಕಟ್ಟಬೇಕು ಅಂತಂದು ಎಲ್ಲ ಜಾಹೀರಾತು ಕೊಡ್ತೀರಾ, ಕಟ್ಟಿಸ್ತೀರಾ, ಎಲ್ಲ ಆಗುತ್ತೆ. ಆದರೆ ಅದಕ್ಕೆ ಕಟ್ಟೋದಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಮಾಡ್ತೀವಿ. ಇಷ್ಟನೇ ತಾರೀಕು ಕಟ್ಬೇಕಂತ. ನಾವು ಇಷ್ಟನೇ ತಾರೀಕಿಗೆ ಕೊಡ್ತೀವಿ ಅಂತಂದು ಯಾರು ಹೇಳೋದೇ ಇಲ್ಲ. ಯಾವಾಗ ನಿಮ್ಗೆ ತಿಳಿದಾಗ ಕೊಡ್ತೀರಾ, ಎಲ್ಲೋ ಮಾಡ್ಕೊಂಡು ಹೋಗ್ತೀರಾ. ತಗ್ಗಿನಾಗ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರಾ. ಇವತ್ತು ಕೆಲವು ಪಂಚಾಯತಿಗಳು ಸೋಂಗುದ್ದಿ ಪಂಚಾಯತಿ ಅವೆಲ್ಲ ರೈತರಿಗೆ ಎಷ್ಟು ನಷ್ಟ ಹೇಳ್ತೀರಾ. ಕೊಡೋದು ಮಾತ್ರ ಇದು ಒಂಥರ ಓಸಿ ಕಂಪ್ನಿ ಇದ್ದಂಗೆ. ಹೆಂಗೆ ಮಾಡ್ತಾರಂದ್ರೆ ಒಂದು 3 ನಂಬರ್ ಕಟ್ಟಿಸ್ಕೊಂಡು 1 ನಂಬರ್ ದುಡ್ಡು ಕೊಡ್ತಾರಲ್ಲ, ಹಂಗೆ ಎಲ್ಲ ಬೆಳೆಗಳು ಕಟ್ಟಿಸ್ಕೊಂಡು ಅದು ಯಾವುದೋ ಒಂದು ಬೆಳೆಗೆ ಅದು ಅಲ್ಪ ಸ್ವಲ್ಪ 10%, 20%, 15% ಕೊಟ್ಟರೆ ನಮ್ಗೆ ಎತ್ತಲಾಗುತ್ತೆ. ಆದ್ದರಿಂದ ದಯಮಾಡಿ ಎಲ್ಲ ಬೆಳೆಗಳು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಕಾಡುಗೊಲ್ಲ ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘದಿಂದ ಒನಕೆ ಓಬವ್ವ ವೃತ್ತದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿ ಉಪ ವಿಭಾಗಾಧಿಕಾರಿ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೋಲಾಟ, ಮಣಿವು, ಸೋಬಾನೆ, ತಮಟೆ, ಸಿದ್ದಿಗೆ ಕಾಡುಗೊಲ್ಲರು ಕುಣಿದು ಕೇಕೆ ಹಾಕುತ್ತಾ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರದ ಗಮನ ಸೆಳೆದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷ ಸಿ ಶಿವು ಯಾದವ್, ಸರ್ಕಾರದಿಂದ ಯಾವುದೇ ರೀತಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕಾದರೆ ಕಾಡುಗೊಲ್ಲರನ್ನ ಅಲೆಮಾರಿ ಪಟ್ಟಿಗೆ ಸೇರ್ಪಡೆಗೊಳಿಸಬೇಕು. ಕಾಡುಗೊಲ್ಲರ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆಗೊಳ್ಳುವಂತೆ ಸಿದ್ದರಾಮಯ್ಯನವರು ಕೇಂದ್ರಕ್ಕೆ ವರದಿ ನೀಡಿರುವುದನ್ನು ಹಿಂದಕ್ಕೆ ಕಳಿಸಿದೆ. ಮುಖ್ಯಮಂತ್ರಿ ಮತ್ತೊಮ್ಮೆ ಪರಿಶೀಲಿಸಿ ಕೇಂದ್ರಕ್ಕೆ ಕಳುಹಿಸಿಕೊಡಬೇಕಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಕಾಡುಗೊಲ್ಲರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡುವಂತೆ ಒತ್ತಾಯಿಸಿದರು. 2004ರಲ್ಲಿ ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಕ್ಷೇಮಾಭಿವೃದ್ಧಿ ಸಂಘವನ್ನ ಹುಟ್ಟುಹಾಕಿ ಅಂದಿನಿಂದ ಇಲ್ಲಿಯವರೆಗೂ ಬೇಡಿಕೆಗಳ ಈಡೇರಿಕೆಗಾಗಿ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ. ನಮ್ಮ ಜನಾಂಗದಲ್ಲಿ ಪ್ರಭಾವಿ ರಾಜಕಾರಣಿಗಳು ಇಲ್ಲದ ಕಾರಣ ನಮ್ಮನ್ನ ತಿರಸ್ಕಾರದಿಂದ ಕಾಣಲಾಗುತ್ತಿದೆ. ಕೇಂದ್ರ ಸರ್ಕಾರ ಕೂಡಲೇ ಕಾಡುಗೊಲ್ಲರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೊಳಿಸಬೇಕು ಎಂದು ಮನವಿ ಮಾಡಿದರು. ಕಾಡುಗೊಲ್ಲರು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಯಾಗುವ ತನಕ ಪ್ರವರ್ಗ 1ರ ಮೀಸಲಾತಿಯನ್ನ ಮುಂದುವರಿಸಲು ಸ್ಪಷ್ಟ ಆದೇಶ ಹೊರಡಿಸಬೇಕು. ಅಲೆಮಾರಿ, ಅರೆ ಅಲೆಮಾರಿ ವಸತಿ ಯೋಜನೆಯಡಿ ನೀಡುವ ಹಣದ ಮೊತ್ತವನ್ನು 1,20,000ದಿಂದ 5 ಲಕ್ಷ ರೂಪಾಯಿಗಳವರೆಗೂ ಹೆಚ್ಚಿಸಬೇಕು ಎಂದು ಶಿವು ಯಾದವ್ ಆಗ್ರಹಿಸಿದರು. ಹೊಳಲ್ಕೆರೆ ಮಾಜಿ ಶಾಸಕ ಎವಿ ಉಮಾಪತಿ, ಜಿಲ್ಲಾಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ಡಿ ರಾಜಣ್ಣ, ತಾಲೂಕಾ ಅಧ್ಯಕ್ಷ ಹರೀಶ್ ಪೂಜಾರ್, ಡಾಕ್ಟರ್ ಜಿಕೆ ಪ್ರೇಮ, ಸುನಂದಮ್ಮ, ಅನ್ನಪೂರ್ಣಮ್ಮ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಹರೀಶ್, NKS TV4 ನ್ಯೂಸ್, ನಾಯಕನಹಟ್ಟಿ. ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಜಕ್ಕೆರಮಠ ತಾಂಡ ಜಾತ್ರೆ ಶ್ರೀ ಕರಿಯಪ್ಪ ತಾತನವರ ಮಹೋತ್ಸವವು ಜರುಗಿತು. ಪೂಜ್ಯರಾದ ಶ್ರೀ ಧನಸಿಂಗ್ ನಾಯಕರವರ ಉಪಸ್ಥಿತಿಯಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಶ್ರೀ ಮೃನಪ್ಪ ಶಾಲಿವಾಹನ ಶಕೆ 1946ನೇ ಶೋಭಕೃತ ನಾಡು ಸಂವತ್ಸರ ಶ್ರಾವಣ ಶುಭ 4ನೇ ಗುರುವಾರ ರಾತ್ರಿ ಭಜನಾ ಕಾರ್ಯಕ್ರಮವು ಜರುಗಿದವು. ಶ್ರಾವಣ ಶುಭ 5ನೇ ಶುಕ್ರವಾರ ಮುಂಜಾನೆ ಕಳಸದೊಂದಿಗೆ ಗಂಗಾಸ್ಥಾನಕ್ಕೆ ಹೋಗುವುದು, ನಂತರ ಗಂಗಾಸ್ಥಾನದಿಂದ ಬಂದು ಕರಸಾರೋಹಣ ಕಾರ್ಯಕ್ರಮ, ನಂತರ ಪ್ರಸಾದ ಜರುಗಿತು. ಹಾಗೆ ಶುಕ್ರವಾರ ಸಾಯಂಕಾಲ ಸುಮಾರು 5:30 ನಿಮಿಷಕ್ಕೆ ಉಚ್ಚಯ ಎಳೆಯಲಾಯಿತು.
ಕಳಸ ಬಾಜ ಭಜಂತ್ರಿಯೊಂದಿಗೆ ಜರುಗಿತು. ಸಕಲ ಸದ್ಭಕ್ತರ ಭಕ್ತಿಯಿಂದ ಭಾಗಿಯಾಗಿ ದರ್ಶನ ಆಶೀರ್ವಾದ ಪಡೆದು ಶ್ರೀ ಕರಿಯಪ್ಪ ತಾತನವರ ಕೃಪೆಗೆ ಪಾತ್ರರಾದರು. ಅನಿಲ್ ಕುಮಾರ್, NKS TV4 ನ್ಯೂಸ್, ಜಕ್ಕೆರಮಡ. ಹೋರಾಟಕ್ಕೆ ಸಂದ ಜಯ, ಉಮೇಶ್ ಕೆ ಮುದ್ನಾಳ್ ಹರ್ಷ. ಸೇತುವೆ ದುರಸ್ತಿಗೆ ಮುಂದಾದ ಜಿಲ್ಲಾಡಳಿತ, ಉಮೇಶ್ ಕೆ ಮುದ್ನಾಳ್ ಹೋರಾಟಕ್ಕೆ ಎಚ್ಚೆತ್ತ ಅಧಿಕಾರಿಗಳು. ಬುಧವಾರ ರಾತ್ರಿ ಧಾರಾಕಾರ ಸುರಿದ ಮಳೆಗೆ ಕುಸಿದ ಪಗಲಾಪುರ ಸೇತುವೆ ಮೇಲೆ ಜನತೆ ನಿತ್ಯ ಸಂಚಾರ ಮಾಡುತ್ತಿದ್ದಾರೆ. ಇದೀಗ ಮಳೆಗೂ ಸಹ ಸೇತುವೆ ಇನ್ನಷ್ಟು ಕೊಚ್ಚಿಕೊಂಡು ಹೋಗುತ್ತಲೇ ಇದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಸೇತುವೆ ದುರಸ್ತಿಗೆ ಮುಂದಾದ ಜಿಲ್ಲಾಡಳಿತ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೂಗಳತೆ ದೂರದಲ್ಲಿರುವ ಯಾದಗಿರಿಯಿಂದ ಸೈದಾಪುರಕ್ಕೆ ಹೋಗುವ ಮಾರ್ಗದಲ್ಲಿರುವ ಪಗಲಾಪುರ್ ಪ್ರಮುಖ ಗ್ರಾಮೀಣ ರಸ್ತೆಯ ಸ್ಥಳಕ್ಕೆ ಶನಿವಾರ ಮುಂಜಾನೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು, ಈ ಹಿಂದೆ ಸುರಿದ ಭಾರೀ ಮಳೆಯಿಂದ ನೀರು ಹರಿದು ಸಂಚಾರ ಸ್ಥಗಿತವಾಗಿತ್ತು. ಈ ಸೇತುವೆ ಇದೀಗ ಹಲವು ವರ್ಷದಿಂದ ಮಳೆಯ ಕಾರಣದಿಂದಲೇ ಮತ್ತಷ್ಟು ಕೊಚ್ಚಿ ಹೋಗುತ್ತಿದೆ. ಈ ಸೇತುವೆಗೆ ರಸ್ತೆ ನಿರ್ಮಿಸಿ ತಕ್ಷಣ ಹೊಸ ಸೇತುವೆ ನಿರ್ಮಾಣ ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಅವರು ತಿಳಿಸಿದ್ದರು. ಇದರಿಂದ ಈ ಭಾಗದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದರಿಂದ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಗ್ರಾಮಸ್ಥರಿಗೆ ಅನುಗುಣವಾಗಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಮುಗಿಸಿ ಹೊಸ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದ್ದರು. ಬೃಹತ್ ಆಕಾರದ ಹೊಸ ಸೇತುವೆ ನಿರ್ಮಾಣ ಮಾಡಿದಾಗ ಮಾತ್ರ ಈ ಭಾಗದ ಸಾರ್ವಜನಿಕರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಂತೆ ಆಗುತ್ತದೆ. ಇಲ್ಲದಿದ್ದರೆ ಒಂದಲ್ಲ ಒಂದು ಸೇತುವೆ ಸಮಸ್ಯೆ ಉಂಟಾಗುತ್ತದೆ. ಆದ ಕಾರಣ ಜಿಲ್ಲಾಡಳಿತ ಹೊಸ ಸೇತುವೆಗೆ ಮುಂದಾಗಬೇಕು ಎಂದರು. ದೇವರಾಜ ಹೂಗಾರ, NKS TV4 ನ್ಯೂಸ್, ಯಾದಗಿರಿ. ಯಾದಗಿರಿಯಿಂದ ಸೈದಾಪುರ ಹೋಗ್ತಕ್ಕಂಥ ಈ ಪ್ರಮುಖ ಸೇತುವೆ ಸುಮಾರು 40-50 ಹಳ್ಳಿಗೆ ಏನಾದರೂ ಸಂಪರ್ಕ ಇರ್ತಕ್ಕಂಥ ಈ ಸೇತುವೆ ಸುಮಾರು ವರ್ಷಗಳಿಂದ ನಿರ್ಮಾಣ ಮಾಡಿದ್ರೆ ನಮ್ಮ 2 ದಿನದಿಂದ ಏನಾದಂದರೆ ಅಕ್ರಮ ಮರಳು ಗಾಡಿ ವಜೆಯಿಂದ ಕುಸಿದಿತ್ತು. ಅಧಿಕಾರಿಗಳಿಗೆ ಏನಾದ ತಕ್ಷಣ ಅದು ಸರಿಪಡಿಸ್ಬೇಕಂತಕ್ಕಂಥದ್ದು ಹೋರಾಟದ ಎಚ್ಚರಿಕೆ ನೀಡಿದಾಗ ತಕ್ಷಣ ಈಗ ದುರಸ್ತಿಗೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಆದರೆ ಇದು ತಾತ್ಕಾಲಿಕ ದುರಸ್ತಿ, ಆದರೆ ಹೊಸ ಸೇತುವೆ ಆಗಬೇಕಿದೆ. ಎಲ್ಲ ಏನಾದಂದ್ರೆ ಕೆಳಮಟ್ಟದಾಗಿರ್ತಕ್ಕಂಥ ಆಗಿರೋದ್ರಿಂದ ಸುಮಾರು 10-15 ಫೀಟ್ ಎತ್ತರದಲ್ಲಿ ಇವತ್ತು ಹೊಸ ಸೇತುವೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತ ಮುಂದೆ ಆಗಬೇಕು. ಇಲ್ಲಾಂದರೆ ನಮ್ಮ ಹೋರಾಟ ನಿರಂತರ ಅಂತಕ್ಕಂಥದ್ದು ನಾನು ಎಚ್ಚರಿಕೆ ನೀಡ್ತಿದ್ದೀನಿ. ಕಲಬುರಗಿಯಲ್ಲಿ ಇತ್ತೀಚೆಗೆ ಲಂಚ ಪಡೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಜಾಧವ್ ಕಚೇರಿಗೆ ಲೋಕಾಯುಕ್ತ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದರು. ಶುಕ್ರವಾರ ಬೆಳಗ್ಗೆ ಕಚೇರಿಗೆ ಲೋಕಾಯುಕ್ತ SP ಜಾನ್ ಆಂಟೋನಿ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ರಾಜಶೇಖರ ಹಳಗೋದಿ ನೇತೃತ್ವದ ತಂಡ ಭೇಟಿ ನೀಡಿತ್ತು. ಈ ವೇಳೆ ಕಚೇರಿಯಲ್ಲಿ ದಾಖಲೆ ಪತ್ರ, CC ಕ್ಯಾಮೆರಾ ರೆಕಾರ್ಡಿಂಗ್, ಹಲವು ಕಡತ ವಶಕ್ಕೆ ಪಡಿಸಿಕೊಳ್ಳಲಾಯಿತು. ಕಚೇರಿಯಲ್ಲಿನ ಅಧಿಕಾರಿಯ ಕಂಪ್ಯೂಟರ್ನಲ್ಲಿನ ಕಡತಗಳು, ಚಲನವಲನ ರಿಜಿಸ್ಟರ್, ಹಾಜರಾತಿ ಪುಸ್ತಕ ಮತ್ತು ಕ್ಯಾಶ್ ರಿಜಿಸ್ಟರ್ ಪರಿಶೀಲನೆ ನಡೆಸಲಾಯಿತು. ಅಲ್ಲಿನ ಅಧಿಕಾರಿಗಳಿಂದ ಹಲವು ಪೂರಕ ಮಾಹಿತಿ ಪಡೆಯಲಾಯಿತು. ನಂತರ ಸ್ಥಳ ಪಂಚನಾಮ ಮಾಡಲಾಯಿತು. ಲೋಕಾಯುಕ್ತ ಪೊಲೀಸ್ ಸಿಬ್ಬಂದಿ ಸಿದ್ದರಾಮ, ಅನಿಲ್, ಬಸವರಾಜ್, ಅಶೋಕ್, ವಿಷ್ಣು ಇತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಂಗೊಳಗಿ, NKS TV4 ನ್ಯೂಸ್, ಕಲಬುರಗಿ. 902 ನಾವು 90 ದಿನ
ತೊಗೊಂಡು ಹೋಗಿದ್ದವರು ನಾನು ನಿಮ್ಮನ್ನು ಲೆಕ್ಕ ಕೊಟ್ಟು ನೀವೆಲ್ಲರೂ ನಮಗೆ ತಗೊಂಡಿದ್ವಿ. ಅದೇನೇ ಡಿಲೀಟ್ ಆದರೂ ನೀವೇ ಹೇಳ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಕ್ರಿಮಿನಲ್ ಕೇಸ್ ಇನ್ವೆಸ್ಟಿಗೇಷನ್ ಇರ್ತೈತಿ ಸರ್. ಅದು ಫೈಲ್ ಬೇಕಾಯ್ತು ತೊಗೋಬೇಕು ಹೆಂಗೆ ನಮ್ಗೆ ಕೇಳ್ಕೊಬೇಕಲ್ಲ ನೀವು ಅಂದರೆ ನಮ್ಮ ಲೇಡೀಸ್ ಅವ್ರಿಗೆ ಬಂದಾಗ ಆಫೀಸ್ನವ್ರು ಎಲ್ಲರಿಗೂ ಹೇಳಿದ್ದೀವಿ ಏನು ಆ ಮುಟ್ಟುವ ಫೈಲ್ ಅಂತ ಹೇಳಿ ಮತ್ತು ಏನು ಮಾಡಲ್ಲ ಅಂತ ನೀವೇ ಹೇಳ್ತಿದ್ರೆ ಮತ್ತೆ ಇಲ್ಲಿ ಬಂದು ಆ ಆಫೀಸ್ನಾಗ ಏನು ಸಂಬಂಧ ಇಲ್ಲ ಅಂತ ನೀವೇ ಹೇಳಿಲ್ಲ ನೀನೆ ಸರ್ ಸಂಬಂಧಿಲ್ಲ. ಕೇಳೋದಾಗಿ ಜೋಡಿ ಆಫೀಸ್ನಾಗ ತೊಗೊಂಡು ಆಮೇಲೆ ಒಂದು ಲೆಟರ್ ಕೊಡಮ್ಮ ತಂದು ಹಜಾ ಮಾಡುತ್ತೆ. ಇದಕ್ಕೆ ಇಲ್ಲೇ ಒಂದು ಲೆಟರ್ ಮಾಡಮ್ಮ ಇಲ್ಲಿ ಜೋಡಿ ಆಫೀಸ್ನವ್ರಿಗೆ ತಂದು ಕೊಡೋದು. ಸಡಗರ ಸಂಭ್ರಮದ ನಾಗಪಂಚಮಿ ಹಬ್ಬ ಆಚರಣೆ. ನಾಗರ ಪಂಚಮಿ ನಾಡಿನ ಬಹುದೊಡ್ಡ ಸಾಂಪ್ರದಾಯಿಕ ಹಬ್ಬವಾಗಿದೆ. ಕೆಲವರು ನಾಗದೇವತೆ ಮೂರ್ತಿಗೆ ನಾಗ ಚೌತಿಗೆಂದು ಹಾಲೆರೆದು ಹಬ್ಬ ಆಚರಿಸಿದರೆ, ಉಳಿದಂತೆ ಪಂಚಮಿಯಂದು ನಾಗದೇವತೆಯ ಮೂರ್ತಿಗೆ ಅಥವಾ ನಾಗರ ಹುತ್ತಕ್ಕೆ ಶ್ರದ್ಧಾಭಕ್ತಿಯಿಂದ ಹಾಲೆರೆದು ಆರಾಧಿಸಲಾಯಿತು. ನಾಗರಾಧನೆ ಶ್ರಾವಣ ಮಾಸದ ಪ್ರಾರಂಭದ ದಿನದಿಂದ ಅಂದರೆ ನಾಗರ ಅಮಾವಾಸ್ಯೆ ದಿನದಿಂದಲೇ ಆರಂಭವಾಗುತ್ತದೆ. ಅಂದಿನಿಂದ ಮತ್ತೊಂದು ಅಮಾವಾಸ್ಯೆಯವರೆಗೂ ಹಿಂದೂಗಳ ಬಹುತೇಕ ಮನೆಗಳಲ್ಲಿ ನಾಗಾರಾಧನೆ ಸಾಂಪ್ರದಾಯಿಕವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಜರುಗುತ್ತದೆ. ನಾಗಾರಾಧನೆ ವಿಶೇಷವಾಗಿ 3 ದಿನಗಳ ಕಾಲ ಹಬ್ಬ ಆಚರಿಸಲಾಗುತ್ತದೆ. ಮೊದಲಿನ ದಿನ ನಾಗದೇವತೆಗೆ ರೊಟ್ಟಿ ನೈವೇದ್ಯ ಮಾಡಲಾಗುತ್ತದೆ. ನಂತರದ ದಿನ ಹಾಲೆರೆದು ಉಂಡೆ ನೈವೇದ್ಯ ಮಾಡಲಾಗುತ್ತದೆ. ಹಬ್ಬದ 3ನೇ ದಿನ ಹೋಳಿಗೆ ನೈವೇದ್ಯ ಹಬ್ಬ ರೂಢಿ ಸಂಪ್ರದಾಯದಂತೆ ಆಚರಿಸಲಾಗುತ್ತದೆ. ಉಳಿದಂತೆ ಹಲವರು 2ನೆಯ ಶ್ರಾವಣ ಸೋಮವಾರ ಮತ್ತೆ ಕೆಲವರು 3ನೆಯ ಸೋಮವಾರ, 4ನೆಯ ಸೋಮವಾರ ಕಡೆ ಸೋಮವಾರಗಳಲ್ಲಿ ಅಂದರೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಹಾಲೆರೆದು ಆರಾಧಿಸುತ್ತಾರೆ. ಮತ್ತೆ ಕೆಲವರು ಗಣೇಶ ಚತುರ್ಥಿಯಂದು ನಾಗ ದೇವತೆಯನ್ನ ಆರಾಧಿಸಿ ಹಾಲೆರೆದು ಗಣೇಶ ಚತುರ್ಥಿಯ ಜೊತೆಗೆ ನಾಗಾರಾಧನೆ ಮಾಡುತ್ತಾರೆ. ಹಿಂದೂಗಳಲ್ಲಿ ಕೆಲವರು ಸಮುದಾಯವು ಶ್ರಾವಣ ಮಾಸದಲ್ಲಿ ದೇವರಾಧನೆ, ಅದರಲ್ಲಿ ನಾಗದೇವತಾ ಆರಾಧನೆ ನಿಷ್ಠೆಯಿಂದ ಮಾಡುತ್ತಾರೆ. ಅದು ಅವರ ಮನೆ ದೇವರು ಅನಾದಿ ಕಾಲದಿಂದ ನಡೆದುಕೊಂಡು ಬಂದ ಪೂರ್ವ ಕಾಲದ ಪದ್ಧತಿ ಎಂದು ಕಾರಣ ನೀಡುತ್ತಾರೆ. ಬಹುತೇಕ ಹಿಂದೂಗಳೆಲ್ಲರೂ ಬಹು ಭಕ್ತಿ ಭಾವದಿಂದ ಶ್ರಾವಣ ಮಾಸವನ್ನ ದೈವಾರಾಧನೆಗೆ ವಿನಿಯೋಗ ಮಾಡುತ್ತಾರೆ. ವಿಶೇಷವಾಗಿ ನಾಗಾರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುತ್ತಾರೆ. ವರ್ಷವಿಡೀ ಮಾಂಸ ಮದ್ಯಗಳನ್ನ ತಮ್ಮ ಆಹಾರವನ್ನಾಗಿಸಿಕೊಂಡವರು ಶ್ರಾವಣ ಮಾಸದಲ್ಲಿ ಅವೆಲ್ಲವನ್ನ ವರ್ಜಿಸುತ್ತಾರೆ. ಮಕ್ಕಳು ನಾಡಿನಾದ್ಯಂತ ಎಲ್ಲ ವರ್ಗದವರು, ಯುವಕರು, ವೃದ್ಧರಾಗಿ ಯುವತಿಯರು, ಮಹಿಳೆಯರು ತುಂಬಾ ಸಂಭ್ರಮದಿಂದ ನಾಗರ ಪಂಚಮಿ ಆಚರಿಸುತ್ತಾರೆ. ಜೋಕಾಲಿ, ಉಂಡಿ, ಕೊಬ್ಬರಿ ಆಟ ಹಾಗೂ ನಿಂಬೆಹಣ್ಣು ಎಸೆತ, ಕಾಯಿ ಗುದ್ದೋದು ಸೇರಿದಂತೆ 10 ಹಲವು ಸಾಂಪ್ರದಾಯಿಕ ಗ್ರಾಮೀಣ ಆಟಗಳನ್ನ ಆಡಿ ಸಂಭ್ರಮಿಸಲಾಗುತ್ತದೆ. ವಿಜಿ ವೃಷಭೇಂದ್ರ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕೂಡ್ಲಿಗಿ. ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಪ್ರತಿಭಟನೆ. ಹೌದು, ಸಿಂಧನೂರಿನಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ಸಂಯುಕ್ತ ಕಿಸಾನ್ ಮೋರ್ಚಾ ರೈತ ವಿರೋಧಿ ಕೃಷಿ ಕಾನೂನುಗಳ ರದ್ದತಿ ಹೋರಾಟ ಸಮಿತಿಯು ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪಿಗಾಗಿ ಬಹುರಾಷ್ಟ್ರೀಯ ಕಂಪನಿಗಳೇ ದೇಶ ಬಿಟ್ಟು ತೊಲಗಿ ಎಂಬ ಘೋಷವಾಕ್ಯದೊಂದಿಗೆ ನಗರದ ಗಾಂಧಿ ವೃತ್ತದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಭೂತ ಪ್ರತಿಕೃತಿಯನ್ನು ಸುಡುವ ಮೂಲಕ ಪ್ರತಿಭಟಿಸಿ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಕುರಿತು ಬಿಎನ್ ಯರದಿಹಾಳ ಮಾತನಾಡಿ, ದೇಶದ ರೈತರ ಎಲ್ಲಾ ಬೆಳೆಗಳಿಗೆ ಖಾತರಿಪಡಿಸಿದ ಕಾನೂನುಬದ್ಧ ಬೆಂಬಲ ಬೆಲೆ ಒದಗಿಸಬೇಕು. ರೈತರು ಮತ್ತು ಕೃಷಿ ಕಾರ್ಮಿಕರನ್ನು ಋಣಭಾರದಿಂದ ಮುಕ್ತಗೊಳಿಸಿ ಮತ್ತು ಆತ್ಮಹತ್ಯೆಗಳನ್ನು ಕೊನೆಗೊಳಿಸಬೇಕು. ವಿದ್ಯುತ್ ಖಾಸಗೀಕರಣ ಮಸೂದೆ ಕೈಬಿಡಬೇಕು ಮತ್ತು ಪ್ರೀಪೇಡ್ ಮೀಟರ್ ಅಳವಡಿಕೆ ನಿಲ್ಲಿಸಬೇಕು. ಕೃಷಿಗೆ ಸಂಬಂಧಿಸಿದ WTO ಒಪ್ಪಂದದಿಂದ ಭಾರತವನ್ನು ಹೊರಗಿರಿಸಬೇಕು. ಕೃಷಿಗಾಗಿ ಪ್ರತ್ಯೇಕ ಬಜೆಟ್ ಹೊರಡಿಸಬೇಕು. ಗೊಬ್ಬರ, ಬೀಜ, ಕೀಟನಾಶಕ, ಟ್ರ್ಯಾಕ್ಟರ್, ರೈತರು ಬಳಸುವ ವಿದ್ಯುತ್ ಮೇಲೆ GST ರದ್ದುಗೊಳಿಸಬೇಕು. ಜೊತೆಗೆ ಐತಿಹಾಸಿಕ ದೆಹಲಿ ಹೋರಾಟದಲ್ಲಿ ಹುತಾತ್ಮರಾದ ರೈತರಿಗೆ ಪರಿಹಾರ ನೀಡಿ ಮತ್ತು ಹುತಾತ್ಮ ಸ್ಮಾರಕ ನಿರ್ಮಿಸಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಮೀನ್ ಪಾಷಾ ದಿದ್ದಿಗಿ, DH ಕಂಬಳಿ, ಶರಣಪ್ಪ ಮರಳಿ, ನಾಗರಾಜ್ ಪೂಜಾರ್, ರಮೇಶ್ ಪಾಟೀಲ್ ಬೆರಿಗಿ, ಅಪ್ಪಣ್ಣ ಕಾಂಬಳೆ ಸೇರಿದಂತೆ ಅನೇಕ ಹೋರಾಟಗಾರರು ಭಾಗವಹಿಸಿದ್ದರು.
ವೆಂಕಟೇಶ ನಾಯಕ, NKSTV4 ನ್ಯೂಸ್, ಸಿಂಧನೂರು. ರಕ್ತಗಂಬಳಿ ಹಾಕುವ ಮೂಲಕ ಈ ದೇಶದ ನೆಲ ಜಲ ಸಂಪತ್ತನ್ನೆಲ್ಲ ಲೂಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ನಿಸರ್ಗ ಎಲ್ಲ ಹಾಳಾಗಿ ಪರಿಸರ ನಾಶವಾಗಿ ಇವತ್ತು ಈಗ ಭೂಪ್ರಳಯ ಅಂತ ಒಂದು ಇವು ಆಗಿವೆ. ಹೀಗಾಗಿ ಇವತ್ತು ಏನು ಸಿಂಧನೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಹೋರಾಟ ಸಂಯುಕ್ತ ಕಿಸಾನ್ ಮೋರ್ಚೆ ಒಂದು ಅಂಗವಾಗಿ ಇವತ್ತು ಏರ್ಪಾಡು ಮಾಡಿದ್ದೇವೆ. ಇವತ್ತು ರೈತರಿಗೆ ಮಾರಕವಾಗಿರ್ತಕ್ಕಂಥ ಕೃಷಿ ಕಾಯ್ದೆಗಳನ್ನ ಜಾರಿ ಮಾಡುವ ಮೂಲಕ ರೈತರನ್ನ ಇವತ್ತು ಅಧೋಗತಿಗೆ ತಳ್ಳುವಂತ ಕೇಂದ್ರ ಸರ್ಕಾರದ ವಿರುದ್ಧ ಕಳೆದ 2020ರಲ್ಲಿ ಏನು ದೆಹಲಿಯಲ್ಲಿ ಹೋರಾಟ ನಡೆಸಿ ಆ ಹೋರಾಟದಲ್ಲಿ 770 ಜನ ಸಾವಿಗೀಡಾದರು. ಅಷ್ಟು ಒಂದು ನಿಕೃಷ್ಟವಾಗಿರ್ತಕ್ಕಂಥ ರಾಜಕಾರಣ ಮಾಡತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ದೇಶ ಮಟ್ಟದಲ್ಲಿ ಎಲ್ಲ ರೈತ ತಂಡರು ಮತ್ತು ಕಾರ್ಮಿಕರು ಐಕ್ಯತೆಯಿಂದ ಹೋರಾಟ ಅವಶ್ಯಕತೆ ಇದೆ. ಇದು ಮತ್ತೆ ಸ್ವತಂತ್ರ ಸಂಗ್ರಾಮದ ಒಂದು ಕಿಚ್ಚುಗೆ ಕಾರಣ. ಯುವಕರು ಮೊಬೈಲ್ ಗೇಳು ಬಿಟ್ಟು ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಹೊಸಹಳ್ಳಿ ಎನ್ ತಿಪ್ಪೇಸ್ವಾಮಿ ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಪಟ್ಟಣದ ಮಲ್ಲೂರಹಳ್ಳಿ ಮುಖ್ಯ ರಸ್ತೆ ಗೊಂಜಿಗರ ಮಟ್ಟಿ ಕ್ರೀಡಾಂಗಣದಲ್ಲಿ ಪಟ್ಟಣದ 8 ಮತ್ತು 9ನೇ ವಾರ್ಡಿನ ಕ್ರಿಕೆಟ್ ಕ್ರೀಡಾಪಟುಗಳು ಹಟ್ಟಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಟೇಪ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಗ್ರಾಮೀಣ ಪ್ರದೇಶದ ಕ್ರೀಡೆಗಳು ಮರೀಚಿಕೆಯಾಗಿವೆ. ಕ್ರೀಡಾಪಟುಗಳು ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ ಉತ್ತಮ ಕ್ರೀಡಾಪಟುಗಳಾಗಿ ಆಟವನ್ನಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರೋತ್ಸಾಹಿಸುವುದಾಗಿ ಭರವಸೆ ನೀಡಿದರು. ಈ ವೇಳೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಡಿ ಚೌಡಪ್ಪ ಮಾತನಾಡಿ, ಗ್ರಾಮೀಣ ಪ್ರದೇಶದ ಯುವಕರು ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳಿಗೆ ತುತ್ತಾಗುತ್ತಿರುವುದು ಹೆಚ್ಚಾಗಿದೆ. ಆದ್ದರಿಂದ ಯುವಕರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಅವುಗಳನ್ನು ಬದಿಗೊತ್ತಿ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಮುಖ್ಯ. ಕ್ರೀಡೆಯಿಂದ ದೈಹಿಕ, ಸಾಮಾಜಿಕ, ಮಾನಸಿಕ ಸಾಮರ್ಥ್ಯವನ್ನ ವೃದ್ಧಿಸುವುದು ಜೊತೆಗೆ ವೈಯಕ್ತಿಕ ವಿಕಸನಗೊಳ್ಳುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ಇದ್ದರು. ಸುರೇಶ್ ಬೆಳಗೆರೆ, NKSTV4 ನ್ಯೂಸ್, ಚಿತ್ರದುರ್ಗ. ಇಲ್ಲ, ಇವತ್ತು ಕ್ರೀಡೆ ಅನ್ನೋದು ಎಲ್ಲ ಮರೀಚಿಕೆಯಾಗಿದೆ. ಇವತ್ತೆಲ್ಲ ಈ ಮಾಧ್ಯಮಗಳು ಆನ್ಲೈನ್ ಎಲ್ಲ ಬಂದಿರೋದ್ರಿಂದ ಕ್ರೀಡೆ ಯಾರು ಇಷ್ಟಪಡ್ತಾ ಇಲ್ಲ ಇವತ್ತು. ಅದಕ್ಕೆ ಇವತ್ತು ಈ ಕ್ರೀಡೆ ಅನ್ನೋದನ್ನ ಆಡಿ ತೋರಿಸ್ಬೇಕೆಲ್ಲ ಯುವಕರು. ಎಲ್ಲ ಆಡಿದ ಬಳಿಕ ಆಮೇಲೆ ಯಾರೇ ಆಗಲಿ ಗದ್ದಲ ಗಲಾಟೆ ಅದು ಇದು ಅವ್ರು ಹೊಡೆದ್ರು ಇವ್ರು ಹೊಡೆದ್ರು ಅಂತೇಳಿ ಗದ್ದಲ ಗಲಾಟೆ ಮಾಡ್ಕೋಬಾರ್ದು. ಇವತ್ತೇನಂದ್ರೆ ಎಲ್ಲರೂ ಒಂದೇ ಆಗಬೇಕು. ಯಾರೇ ಗೆಲ್ಲಿ ಎಲ್ಲರೂ ಪ್ರೀತಿಯಿಂದ ವಿಶ್ವಾಸದಿಂದ ಆಟ ಆಡಿ ಎಲ್ಲರೂ ಇದೇ ಥರ ಇನ್ನು ಮುಂದೆ ಯಾವುದೇ ಥರ ಈಗ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಕಾರ್ತಿಕ ಆಗಿರ್ಬೋದು, ಇಂಥ ಟೈಮಲ್ಲಿ ಉತ್ಸವಕರಾಗಿ ಇನ್ನು ಕ್ರೀಡೆ ಮುಂದುವರಿಸ್ರಿ ಹೇಳಿ ನಾನು ನಾರಾಯಣಪುರ ಕಾಲುವೆಗೆ ಕಾಲು ಜಾರಿ ಬಿದ್ದ ಮಾಜಿ ಯೋಧನ ಪುತ್ರ 4 ದಿನಗಳ ಬಳಿಕ ಶವವಾಗಿ ಪತ್ತೆ. ಹೌದು, ಲಿಂಗಸಗೂರು ತಾಲೂಕಿನ ಬೇಂಡೋನಿ ಗ್ರಾಮದ ಮಾಜಿ ಸೈನಿಕರಾದ ಯಲ್ಲಪ್ಪ ಅಲ್ಕವಾಟಗಿಯವರ ಪುತ್ರ ತೇಜಸ್ವಿ ಎಂಬ ಯುವಕನೋರ್ವ ಆಗಸ್ಟ್ 6ರಂದು ನಾರಾಯಣಪುರ ಚೆಕ್ ಪೋಸ್ಟ್ ಬಳಿಯ ಎಡದಂಡೆ ಕಾಲುವೆಗೆ ಮುಖ ತೊಳೆಯಲು ಹೋಗಿ ಕಾಲು ಜಾರಿ ಬಿದ್ದ ಘಟನೆ ನಡೆದಿದ್ದು, 3 ದಿನಗಳ ಬಳಿಕ ಇಂದು ಕೊಡೆಕಲ್ದ ಬೂದಿಹಾಳ ಸೇತುವೆ ಹತ್ತಿರ ಯುವಕ ಶವವಾಗಿ ಪತ್ತೆಯಾದ ಪ್ರಕರಣ ನಡೆದಿದೆ. ಲಿಂಗಸಗೂರು ಪಟ್ಟಣದ ಸಂಗಮೇಶ್ವರ ಕಾಲೇಜಿನಲ್ಲಿ BA ವಿದ್ಯಾಭ್ಯಾಸ ಮಾಡುತ್ತಿದ್ದ ಮೃತ ಯುವಕ ತೇಜಸ್ವಿ ತನ್ನ ಸ್ನೇಹಿತನ ಜೊತೆ ಆಲಮಟ್ಟಿ ಹೋಗಿ ಮರಳಿ ಬರುವ ಸಮಯದಲ್ಲಿ ಮುಖ ತೊಳೆಯಲು ಎಂದು ನಾರಾಯಣಪುರ ಕ್ರಾಸ್ ಬಳಿಯ ಎಡದಂಡೆ ಕಾಲುವೆಗೆ ಇಳಿದಾಗ ಕಾಲು ಜಾರಿ ಕಾಲುವೆಗೆ ಬಿದ್ದಿದ್ದು ನೀರಿನ ಸುಳಿಗೆ ಸಿಲುಕಿ ಕೊಚ್ಚಿ ಹೋಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಪೊಲೀಸರ ಅಸಹಕಾರ. ಕಾಲುವೆಗೆ ಬಿದ್ದ ಮಾಹಿತಿ ತಿಳಿಯುತ್ತಿದ್ದಂತೆ ಕುಟುಂಬಸ್ಥರು ಸ್ಥಳೀಯ ನಾರಾಯಣಪುರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲು ಹೋದಾಗ ಈ ಘಟನೆ ನಮ್ಮ ವ್ಯಾಪ್ತಿಗೆ ಬರಲ್ಲ, ನಾಳತವಾಡ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ ಎಂದು ಹೇಳಿದ್ದಾರೆ. ನಂತರ ನಾಳತವಾಡ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದರೆ ಅವರು ಎಡದಂಡೆ ಕಾಲುವೆ 100 ಮೀಟರ್ ವ್ಯಾಪ್ತಿ ಬರುತ್ತೆ, ನಿಮಗೆ ಮುದ್ದೆಬಿಹಾಳ ಠಾಣೆ ಬರುತ್ತೆ ಎಂದು ಹೇಳುವ ಮೂಲಕ ಪೊಲೀಸರು ಅಸಹಕಾರ ತೋರಿದ್ದಾರೆ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶವ ಪತ್ತೆಯಾದ ತಕ್ಷಣ ಸ್ಥಳಕ್ಕೆ ಕೊಡೆಕಲ್ ಠಾಣೆಯ ಪೊಲೀಸರು ಭೇಟಿ ನೀಡಿದ್ದು ಮರಣೋತ್ತರ ಪರೀಕ್ಷೆ ನಡೆಸಿ ಶವವನ್ನು ಕುಟುಂಬಕ್ಕೆ ಹಸ್ತಾಂತರಿಸಿದ್ದು, ಅಂತ್ಯಕ್ರಿಯೆ ಇಂದು ಸಾಯಂಕಾಲ ಬೇಂಡೋನಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಮೃತನ ಕುಟುಂಬಸ್ಥರಿಂದ ಮಾಹಿತಿ ತಿಳಿದು ಬಂದಿದೆ. ಕ್ಯಾಮರಾಮನ್ ಲಾಲ್ ಸಿಂಗ್ ರಾಠೋಡ್ ಜೊತೆ ಶಿವು ರಾಠೋಡ್, NKSTV4 ನ್ಯೂಸ್, ಯಾದಗಿರಿ. ಗೋರೆಬಾಳ ವಲಯಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾವಿನ ಮಡುಗು ಗ್ರಾಮದಲ್ಲಿ ನಡೆದ ಗೋರೆಬಾಳ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಮಕ್ಕಳ ಕ್ರೀಡಾಕೂಟದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಗೋರೆಬಾಳ ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಗೋರೆಬಾಳ ವಾರ್ಡನ್ ಮಾತನಾಡಿ, ಬಾಲಕರ ಕಬಡ್ಡಿ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ, ಬಾಲಕಿಯರ ರಿಲೇ ಕ್ರೀಡೆಯಲ್ಲಿ ಪ್ರಥಮ ಸ್ಥಾನ, ಬಾಲಕರ 100 ಮೀಟರ್ ಓಟ, ಬಾಲಕರ ಚಕ್ರ ಎಸೆತ, ಬಾಲಕಿಯರ ಲಾಂಗ್ ಜಂಪ್, ಬಾಲಕಿಯರ ಹೈ ಜಂಪ್
ಹಾಗೂ ಬಾಲಕಿಯರ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ, ಬಾಲಕಿಯರ 100 ಮೀಟರ್ ಓಟದಲ್ಲಿ ದ್ವಿತೀಯ, ಬಾಲಕಿಯರ ಹಡ್ಸಲ್ ಕ್ರೀಡೆಯಲ್ಲಿ ಬಾಲಕರ ಖೋ-ಖೋ, ಬಾಲಕರ ರಿಲೇ ಕ್ರೀಡೆ, ಬಾಲಕರ 200 ಮೀಟರ್ ಓಟದ ಸ್ಪರ್ಧೆ, ಬಾಲಕರ ಹರ್ಡಲ್ಸ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಎಂದು ಮಾಧ್ಯಮಕ್ಕೆ ತಿಳಿಸಿದರು. ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ವಿಜೇತರಾದ ಪ್ರಾಥಮಿಕ ಶಾಲಾ ತಂಡಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಗೋರೆಬಾಳ ಪ್ರಾಂಶುಪಾಲರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಂದ ಅಭಿನಂದಿಸಲಾಯಿತು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್. ಇದು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.